ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಏಪ್ರಿಲ್ 6ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಲವ್ರೋವ್ ಜೈಶಂಕರ್ ಟಾಕ್ಸ್ ಟುಡೇ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ರಷ್ಯನ್ ಫಾರಿನ್ ಮಿನಿಸ್ಟರ್ ಲವ್ರೋವ್ ಅವರು ಭಾರತವನ್ನು ಭೇಟಿ ನೀಡಲಿದ್ದಾರೆ. ಇಲ್ಲಿ ಇವರಿಬ್ಬರ ನಡುವೆ ಮಾತುಕತೆ ಆಗೋದ್ರ ಕುರಿತಂತೆ ಮಾತನಾಡಲಾಗ್ತಾ ಇದೆ. ರಷ್ಯನ್ ಫಾರಿನ್ ಮಿನಿಸ್ಟರ್ ಅವರು ಅಫ್ಘಾನಿಸ್ತಾನದಲ್ಲಿನ ಪೀಸ್ ಎಫರ್ಟ್ಸ್ನ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡುವಂಥದ್ದನ್ನು ಈ ವಿಸಿಟ್ನಲ್ಲಿ ನಾವು ಕಾಣಬಹುದಾಗುತ್ತೆ. ರಷ್ಯನ್ ಫಾರಿನ್ ಮಿನಿಸ್ಟರ್ ಸರ್ಜೆ ಲವ್ರೋವ್ ಅವರು ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಜೈಶಂಕರ್ ಅವರೊಟ್ಟಿಗೆ ಅಫ್ಘಾನಿಸ್ತಾನದ ಪೀಸ್ ಟಾಕ್ಸ್ನ ಕುರಿತಂತೆ ಮಾತುಕತೆಯನ್ನು ಆಡಲಿದ್ದಾರೆ. ಇತ್ತೀಚೆಗಷ್ಟೇ ರಷ್ಯಾ ಒಂದು ಸಮ್ಮಿಟನ್ನು ಅಫ್ಘಾನಿಸ್ತಾನದ ವಿಚಾರದಲ್ಲಿ ಹೆಲ್ಡ್ ಮಾಡಿತ್ತು ಮಾರ್ಚ್ 18ರಂದು. ಇಲ್ಲಿ ಭಾರತವನ್ನು ಇನ್ವೈಟ್ ಮಾಡಲಾಗಿರಲಿಲ್ಲ. ಬದಲಾಗಿ US, ಚೈನಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಕಾಬೂಲಿನ ರೆಪ್ರೆಸೆಂಟೇಟಿವ್ಸ್ಗಳು ಮತ್ತು ತಾಲಿಬಾನಿನ ರೆಪ್ರೆಸೆಂಟೇಟಿವ್ಸ್ಗಳು ಕೂಡ ಅಲ್ಲಿದ್ದಂಥದ್ದು. ಆದರೆ ಭಾರತ ಅದರಲ್ಲಿ ಇನ್ವೈಟ್ ಆಗಿರಲಿಲ್ಲ. ಆ ಒಂದು ಸಮ್ಮಿಟ್ನಲ್ಲಿ ಏನಾಗಿದೆ ಅನ್ನುವಂಥ ಅಪ್ಡೇಟ್ಸ್ಗಳನ್ನು ಈಗ ಈ ಮೀಟಿಂಗ್ನಲ್ಲಿ ಭಾರತಕ್ಕೆ ಅಪ್ಡೇಟ್ ಮಾಡಲಿದ್ದಾರೆ ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ US ಸ್ಪೆಷಲ್ ಪ್ರೆಸಿಡೆನ್ಷಿಯಲ್ ಎನ್ವಾಯ್ ಫಾರ್ ಕ್ಲೈಮೇಟ್ ಆಗಿರುವಂಥ ಜಾನ್ ಕೆರ್ರಿ ಅವರು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಂಡಿಯಾ ಅನ್ನುವಂಥದ್ದು ಅವರು ಹೇಳಿರ್ತಕ್ಕಂಥ ಮಾತುಗಳೇನು ಅಂದರೆ, ಭಾರತವು ಇಂಪಾರ್ಟೆಂಟ್ ಪಾರ್ಟ್ನರ್ ಆಗಿದೆ USಗೆ. ಫ್ಯೂಚರ್ ಕ್ಲೀನ್ ಎನರ್ಜಿ ವಿಚಾರಗಳಲ್ಲಾಗಿರ್ಬೋದು, ಅದರ ರಿಸರ್ಚ್, ಡೆವಲಪ್ಮೆಂಟ್ ಮತ್ತು ಡಿಪ್ಲಾಯ್ಮೆಂಟ್ನ ವಿಚಾರದಲ್ಲಿ USಗೆ ಭಾರತ ಅನ್ನುವಂಥದ್ದು ಒಂದು ಕೀ ಪಾರ್ಟ್ನರ್ ಆಗಿದೆ ಅನ್ನುವಂಥದ್ದನ್ನು US ಎಂಬಸಿಯ ಸ್ಪೋಕ್ಸ್ ಪರ್ಸನ್ ಕೂಡ ತಿಳಿಸಿರ್ತಕ್ಕಂಥದ್ದು. ಇನ್ನು ರಷ್ಯನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅವರ ಮೀಟಿಂಗ್ನ ಸಂದರ್ಭದಲ್ಲಿ ಮಾಸ್ಕೋಸ್ ಸ್ಪೆಷಲ್ ಎನ್ವಾಯ್ ಆನ್ ಅಫ್ಘಾನಿಸ್ತಾನ್ ಆಗಿರುವಂಥ ಜಮೀರ್ ಕುಬುಲೋ ಅವರು ಕೂಡ ಭಾರತಕ್ಕೆ ರಷ್ಯನ್ ಪ್ಲಾನ್ಸ್ಗಳು ಯಾವೆಲ್ಲ ಇದ್ದಾವೆ ಅಫ್ಘಾನಿಸ್ತಾನದಲ್ಲಿ ಪೀಸ್ ಪ್ರೋಸೆಸ್ಸನ್ನು ತರುವಂಥದ್ದಕ್ಕೆ ಅನ್ನೋದ್ರ ಬಗ್ಗೆ ಬ್ರೀಫಿಂಗನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಲಾಗಿದೆ. ಒಟ್ಟಾರೆ ಈ ವಿಸಿಟ್ನ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು. ರಷ್ಯಾ ಮತ್ತು ಭಾರತವು ಹಿಂದಿನಿಂದಲೂ ಕೂಡ ಒಳ್ಳೆಯ ಒಂದು ಸ್ನೇಹ ಸಂಬಂಧವನ್ನು ಹೊಂದಿರತಕ್ಕಂಥ ಕಂಟ್ರೀಸ್ ಆಗಿದೆ. ಆದರೆ ಇತ್ತೀಚೆಗೆ ಭಾರತ USಗೆ ಹತ್ತಿರ ಆಗ್ತಿರುವಂಥ ಸಂದರ್ಭದಲ್ಲಿ ರಷ್ಯಾ ಮತ್ತು ಚೈನಾ ಹತ್ತಿರ ಆಗ್ತಾ US ಅನ್ನು ಕೌಂಟರ್ ಅಟ್ಯಾಕ್ ಮಾಡುವಂಥ ಕೆಲವೊಂದು ಯೋಜನೆಗಳನ್ನು ಹಾಕ್ಕೊಳ್ಳುವತ್ತ ಅವರ ಮಾತುಕತೆಗಳು ಸಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧ ಈ ಹಿಂದೆ ಹೇಗೆ ಇತ್ತೋ ಅಷ್ಟರ ಮಟ್ಟಿಗೆ ಒಂದು ಫ್ರೆಂಡ್ಲಿ ರಿಲೇಷನ್ಶಿಪ್ಸ್ ಅನ್ನುವಂಥದ್ದು ಈಗ ದೂರ ಆಗ್ತಿರುವಂಥದ್ದನ್ನು ಕೂಡ ಕಾಣಬಹುದಾಗುತ್ತೆ. ಆದರೂ ಕೂಡ ರಷ್ಯಾ ಭಾರತದೊಟ್ಟಿಗೆ ಒಳ್ಳೆಯ ಒಂದು ಟ್ರೇಡ್ ಪಾರ್ಟ್ನರ್ ಆಗಿದೆ ಮತ್ತು ಡಿಫೆನ್ಸ್ನ ವಿಚಾರ ಬಂದಾಗ ರಷ್ಯಾದಿಂದ ನಾವು ಸಾಕಷ್ಟು ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೊಳ್ತೇವೆ. ಈಗಲೂ ಕೂಡ ರಷ್ಯಾ ಮತ್ತು ಭಾರತ ಒಳ್ಳೆ ಪಾರ್ಟ್ನರ್ಸ್ ಆಗಿರ್ತಕ್ಕಂಥದ್ದು. ಆದರೆ ಈಗ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಅಲ್ಲಿ ಶಾಂತಿಯನ್ನು ನೆಲೆಸುವಂಥ ವಿಚಾರದಲ್ಲಿ ರಷ್ಯಾ ತಗೊಳ್ತಿರ್ತಕ್ಕಂಥ ಏನು ಮುಂದಾಳತ್ವ ಇತ್ತು ಆ ಒಂದು ಸಂದರ್ಭದಲ್ಲಿ ಅದರ ಕುರಿತಂತೆ ಒಂದು ಸಮ್ಮಿಟನ್ನು ರಷ್ಯಾ ಕಂಡಕ್ಟ್ ಮಾಡಿ ಅದರಲ್ಲಿ ಭಾರತವನ್ನು ಇನ್ವೈಟ್ ಮಾಡಲಾಗಿರಲಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಈ ವಿಸಿಟ್ನಲ್ಲಿ ಅದರ ಕುರಿತಂತೆ ಭಾರತಕ್ಕೆ ಬ್ರೀಫ್ ಮಾಡಲಾಗುತ್ತೆ ಮತ್ತು ಅದರಲ್ಲಿ ಏನೆಲ್ಲ ಸ್ಟೆಪ್ಸ್ಗಳನ್ನು ಅವ್ರು ತಗೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗುತ್ತೆ ಮತ್ತು ಭಾರತ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಲಾಗುತ್ತೆ. ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಟಾಸ್ಕ್ ಆಗುತ್ತೆ. ಅಫ್ಘಾನಿಸ್ತಾನದ ಪೀಸ್ ಎಫರ್ಟ್ಸ್ಗಳಲ್ಲಿ ಭಾರತದ ಪಾತ್ರ ಏನು ಅಂದಾಗ ಅಥವಾ ರಷ್ಯಾ ಭಾರತಕ್ಕೆ ನೀಡ್ತಿರ್ತಕ್ಕಂಥ ಬೆಲೆ ಏನು ಅಂದಾಗ ಈ ಒಂದು ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮೈನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇದು ಉಪಯೋಗ ಆಗುತ್ತೆ. ಮುಂದಿನ ಆರ್ಟಿಕಲ್ ಸ್ಯಾಲರಿ ಪೆನ್ಷನ್ ಫಂಡಮೆಂಟಲ್ ರೈಟ್ಸ್ ಆಫ್ ಆಲ್ ಎಂಪ್ಲಾಯೀಸ್ ಅಂತ ಹೇಳಿ ಡೆಲ್ಲಿಯ ಹೈಕೋರ್ಟ್ ತಿಳಿಸ್ತಾ ಇದೆ. ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥ ಒಂದೆರಡು ಅಂಶ ಅಂತ ಅಂದರೆ, ರೈಟ್ ಆಫ್ ಎಂಪ್ಲಾಯೀಸ್ ಟು ಗೆಟ್ ಸ್ಯಾಲರೀಸ್ ಅಂಡ್ ಪೆನ್ಷನ್ ಅನ್ನುವಂಥದ್ದು ಒಂದು ಫಂಡಮೆಂಟಲ್ ರೈಟ್ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಡೆಲ್ಲಿಯ ಹೈಕೋರ್ಟ್ ತಿಳಿಸ್ತಾ ಇದೆ. ಯಾವುದರ ಅಡಿಯಲ್ಲಿ ಅಂತ ಅಂದರೆ, ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಅನ್ನುವಂಥ ಆರ್ಟಿಕಲ್ ಏನಿದೆ ಇದರ ಅಡಿಯಲ್ಲಿ ಸ್ಯಾಲರಿಯನ್ನು ಪಡ್ಕೊಳ್ಳುವಂಥದ್ದು ಮತ್ತು ಪೆನ್ಷನನ್ನು ಪಡ್ಕೊಳ್ಳುವಂಥದ್ದು ಫಂಡಮೆಂಟಲ್ ರೈಟ್ ಆಗಿರುತ್ತೆ ಅಂತ ಹೇಳಿ ಡೆಲ್ಲಿಯ ಹೈಕೋರ್ಟ್ ತಿಳಿಸ್ತಾ ಇದೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಭಾರತ ಸಂವಿಧಾನದ ಎಷ್ಟನೇ ಆರ್ಟಿಕಲ್ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಾವು ಉತ್ತರಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಸ್ಯಾಲ್ರಿ ಆಗಿರ್ಬೋದು ಅಥವಾ ಪೆನ್ಷನ್ ಆಗಿರ್ಬೋದು ರೈಟ್ ಟು ಫಂಡಮೆಂಟಲ್ ರೈಟ್ ಆಗಿರುತ್ತೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಯಾವುದರ ಅಡಿಯಲ್ಲಿ ಅಂದಾಗ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಅನ್ನುವಂಥದ್ದು ಗೊತ್ತಿರಲಿ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ರೀತಿಯ ತೀರ್ಪು ನೀಡೋದಕ್ಕೆ ಕಂಟೆಕ್ಸ್ಟ್ ಏನು ಅಂತ ಅಂದರೆ, ಎಂಪ್ಲಾಯೀಸ್ಗೆ ನೀಡುವಂಥ ಮುನಿಸಿಪಲ್ ಎಂಪ್ಲಾಯೀಸ್ಗೆ ನೀಡುವಂಥ ಸ್ಯಾಲ್ರಿ ಆಗಿರ್ಬೋದು ಅಥವಾ ಅರಿಯರ್ಸ್ ಆಗಿರ್ಬೋದು, ಹಳೆಯ ಒಂದಷ್ಟು ಅರಿಯರ್ಸ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ಪೆನ್ಷನ್ ವಿಚಾರದಲ್ಲಿ, ಸ್ಯಾಲ್ರಿ ವಿಚಾರದಲ್ಲಿ, ರಿಟೈರ್ ಎಂಪ್ಲಾಯೀಸ್ಗೆ ನೀಡುವಂಥ ಅರಿಯರ್ಸ್ಗಳನ್ನು ನೀಡುವಂಥದ್ರಲ್ಲಿ ಒಂದಷ್ಟು ಕಾಲಾವಧಿಯನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಏಪ್ರಿಲ್ 5ರಿಂದ ಏಪ್ರಿಲ್ 30ರವರೆಗೆ ಪರ್ಮಿಷನ್ ನೀಡಬೇಕು ಅಂತ ಹೇಳಿ ಡೆಲ್ಲಿ ಹೈಕೋರ್ಟ್ನಲ್ಲಿ ಕೇಳಲಾಗಿತ್ತು ಡೆಲ್ಲಿ ಸರ್ಕಾರದವರು. ಅದಕ್ಕೆ ಉತ್ತರವನ್ನು ನೀಡ್ತಾ ಇರ್ತಕ್ಕಂಥ ಹೈಕೋರ್ಟು ಫಂಡ್ಸ್ ಇಲ್ಲ ಅನ್ನುವಂಥ ಕಾರಣದಿಂದ ನೀವೇನು ಎಕ್ಸ್ಟೆನ್ಷನನ್ನು ಕೇಳ್ತಾ ಇದ್ದೀರಾ, ನಾನ್ ಅವೈಲಬಿಲಿಟಿ ಫಂಡ್ಸ್ ಅನ್ನುವಂಥದ್ದು ಸರಿಯಾದ ಗ್ರೌಂಡ್ ಅಲ್ಲ. ಈ ರೀತಿ ಸ್ಯಾಲ್ರಿ ಮತ್ತು ಪೆನ್ಷನ್ ಅನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಎಂಪ್ಲಾಯೀಸ್ಗೆ ಆನ್ ಟೈಮಲ್ಲಿ ನೀವು ಸ್ಯಾಲ್ರಿ ಅಂಡ್ ಪೆನ್ಷನ್ ಅನ್ನು ನೀಡಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಇದು ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಅಡಿಯಲ್ಲಿ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಡೆಲ್ಲಿ ಹೈಕೋರ್ಟ್ ತಿಳಿಸಿರ್ತಕ್ಕಂಥದ್ದು. ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಎಷ್ಟನೇ ಆರ್ಟಿಕಲ್ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಮುಂದಿನ ಆರ್ಟಿಕಲ್ ಬ್ರಿಡ್ಜಿಂಗ್ ದ ಡಿವೈಡ್ ಇನ್ ಎ ಪೋಲರೈಸ್ಡ್ ಪಾರ್ಟ್ ಆಫ್ ಅಸ್ಸಾಂ ಅನ್ನೋದಾಗಿದೆ. ಇಲ್ಲಿ ಇಂಡಿಯಾದ ಲಾಂಗೆಸ್ಟ್ ಬ್ರಿಡ್ಜ್ ಆಗಿರುವಂಥ ಧುಬ್ರಿ ಪುಲ್ಬಾರಿ ಬ್ರಿಡ್ಜ್ ಅನ್ನುವಂಥದ್ದು ಬ್ರಹ್ಮಪುತ್ರ ನದಿಯ ಅಕ್ರಾಸ್ನಲ್ಲಿ ಈ ಬ್ರಿಡ್ಜನ್ನು ಬಿಲ್ಡ್ ಮಾಡಿರ್ತಕ್ಕಂಥದ್ದು. 19.282 ಕಿಲೋಮೀಟರ್ಸ್ ಈ ಬ್ರಿಡ್ಜ್ ಇದೆ. ಈ ಬ್ರಿಡ್ಜ್ನ ಲೆಂತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸ್ ಅಥವಾ KPSC ಯಾವುದೇ ಪರೀಕ್ಷೆಗಳಿಗೆ. ಇದು ಇಂಡಿಯಾಸ್ ಲಾಂಗೆಸ್ಟ್ ಬ್ರಿಡ್ಜ್ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಇದು ಧುಬ್ರಿ ಪುಲ್ಬಾರಿ ಬ್ರಿಡ್ಜ್ ಅನ್ನುವಂಥದ್ದು ಎಲ್ಲಿದೆ ಅಂದಾಗ ಅಸ್ಸಾಂನಲ್ಲಿದೆ, ಬ್ರಹ್ಮಪುತ್ರ ನದಿಯ ಮೇಲೆ ಇರುವಂಥದ್ದು ಅನ್ನುವಂಥದ್ದು ಗೊತ್ತಿರಲಿ. ಈ ಬ್ರಿಡ್ಜ್ ಅನ್ನುವಂಥದ್ದು ಇತ್ತೀಚೆಗೆ ಫೆಬ್ರವರಿ 18ರಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇದಕ್ಕೆ ಫೌಂಡೇಶನ್ ಸ್ಟೋನ್ ಅನ್ನು ಹಾಕಿರ್ತಕ್ಕಂಥದ್ದು ಈ ಒಂದು ಪ್ರಾಜೆಕ್ಟಿಗೆ. ಇದರ ಕಂಪ್ಲೀಷನ್ ಅನ್ನುವಂಥದ್ದು 7 years 9 months ಒಳಗೆ ಆಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಲಾಗ್ತಿದೆ. ಇದು ಕಂಪ್ಲೀಟ್ ಆದ ನಂತರದಲ್ಲಿ ತ್ರೀ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸ್ ಆಗಿರುವಂಥ ಧುಬ್ರಿ, ಗೌರಿಪುರ್ ಮತ್ತು ಸೌತ್ ಸಲ್ಮಾರ ಅನ್ನುವಂಥ 3 ರೀಜನ್ಸ್ನು ಮತ್ತು ಮೇಘಾಲಯಕ್ಕೆ ಸಂಬಂಧಪಟ್ಟಂತೆ ಪುಲ್ಬಾರಿ ಅಸೆಂಬ್ಲಿ ಈ 4 ಕೂಡ ಕೂಡಿಸುವಂಥ ಒಂದು ಕಾರ್ಯವನ್ನು ಈ ಒಂದು ಬ್ರಿಡ್ಜ್ ಮಾಡುತ್ತೆ. ಇಂಡಿಯಾಸ್ ಲಾಂಗೆಸ್ಟ್ ಬ್ರಿಡ್ಜ್ ಯಾವುದು ಅನ್ನುವಾಗ ಧುಬ್ರಿ ಪುಲ್ಬಾರಿ ಅನ್ನುವಂಥದ್ದು ಅಸ್ಸಾಂನಲ್ಲಿದೆ. ಈ 4 ಕಾನ್ಸ್ಟಿಟ್ಯೂಯೆನ್ಸೀಸ್ಗಳನ್ನು ಇದು ಕನೆಕ್ಟ್ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. 19.282 ಕಿಲೋಮೀಟರ್ಸ್ ಇದೆ ಅನ್ನುವಂಥದ್ದು ಗೊತ್ತಿರಲಿ. KPSCಯ ಈ 2-3 ವರ್ಷದಿಂದ ಒಂದು FDA ಪರೀಕ್ಷೆಯಲ್ಲಿ ಈ ರೀತಿ ಯಾವುದೋ ಒಂದು ಪ್ರಾಜೆಕ್ಟನ್ನು ನೀಡಿ ಈ ಪ್ರಾಜೆಕ್ಟನ್ನು ಯಾರು ಇನಾಗ್ರೇಟ್ ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದರು. ಹಾಗಾಗಿ ಈ ಪ್ರಾಜೆಕ್ಟನ್ನು ಇನಾಗ್ರೇಟ್ ಮಾಡಿದ್ದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರಬೇಕಾಗುತ್ತೆ KPSC ಪಾಯಿಂಟ್ ಆಫ್ ವ್ಯೂನಲ್ಲಿ. ಇನ್ನು ಎಲೆಕ್ಟ್ರೋಲ್ ಪೊಲಿಟಿಕ್ಸ್ ಇನ್ ಅಸ್ಸಾಂ ಅನ್ನುವಂಥದ್ದು 1970s ನಾವು ನೋಡ್ಕೊತ ಬಂದರೂ ಕೂಡ ಬಾಂಗ್ಲಾದೇಶದಿಂದ ಇನ್ಫಿಲ್ಟ್ರೇಷನ್ ಆಗುವಂಥವರ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು ಮತ್ತು ಈ ರೀತಿಯ ಇನ್ಫಿಲ್ಟ್ರೇಷನ್ ಅನ್ನುವಂಥದ್ದು ಅಸ್ಸಾಂನ ಎಲೆಕ್ಷನ್ಸ್ನ ಮೇಲೆ ಇಂಪ್ಯಾಕ್ಟ್ ಬೀರುತ್ತೆ ಅನ್ನುವಂಥದ್ದು. ಹಾಗಾಗಿ ಅಂದರೆ ಯಾವ ರೀತಿ ಅಂತ ಅಂದರೆ ಅಲ್ಲಿಂದ ಹೊರಗಿನಿಂದ ಬಂದಂಥ ಜನಗಳಿಗೆ ಒಂದು ರೀತಿ ನಮ್ಮೊಳಗಿರ್ತಕ್ಕಂಥ ವ್ಯಕ್ತಿಗಳೇ ಸಪೋರ್ಟ್ ಮಾಡ್ತಾರೆ. ಯಾತಕ್ಕಾಗಿ ಅಂತ ಅಂದರೆ ಅವರನ್ನು ಕರೆಸ್ಕೊಳ್ಳುವಂಥದ್ದು, ಅವರಿಗೆ ಇಲ್ಲಿರುವುದಕ್ಕೆ ಶೆಲ್ಟರ್ ಬೇಕಾಗುತ್ತೆ ಬಾಂಗ್ಲಾದೇಶೀಸ್ಗಳಿಗೆ. ಭಾರತದವರಿಗೆ ಅಂದರೆ ಇಲ್ಲಿ ಎಲೆಕ್ಷನ್ಸನ್ನು ವಿನ್ ಆಗೋದಕ್ಕೆ ಅವರನ್ನು ಕೂಡ ಸಿಟಿಸನ್ಸ್ ಅಂತ ತೋರಿಸ್ತಾ ಈ ಇಲ್ಲೀಗಲ್ ಮೈಗ್ರೆಂಟ್ಸ್ಗೆ ಸಿಟಿಸನ್ಶಿಪ್ಪನ್ನು ಒದಗಿಸ್ಕೊಡುವಂಥದ್ದು, ಈ ಮೂಲಕ ಅವರಿಂದ ವೋಟ್ಗಳನ್ನು ಪಡ್ಕೊಳ್ಳುವಂಥದ್ದು. ಈ ರೀತಿ ಅಸ್ಸಾಮಿನ ಎಲೆಕ್ಟ್ರೋಲ್ ಪೊಲಿಟಿಕ್ಸ್ ಅನ್ನುವಂಥದ್ದು ಈ ಬಾಂಗ್ಲಾದೇಶೀಸ್ಗಳಿಂದ ಕೂಡ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಅನ್ನೋದನ್ನು ಈ ಆರ್ಟಿಕಲ್ ನಮಗೆ ಡಿಸ್ಕಸ್ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆಗ್ತಿರುವಂಥದ್ದು ಇಂಪಾರ್ಟೆನ್ಸ್ ಅನ್ನು ಹೊಂದಿದೆ. ಈ ಬ್ರಿಡ್ಜನ್ನು ಕನ್ಸ್ಟ್ರಕ್ಟ್ ಮಾಡ್ತಿರುವಂಥದ್ದು ಇರ್ಬೋದು ಮತ್ತು ಬ್ರಿಡ್ಜಸ್ ಸಚ್ ಆಸ್ ಬೋಗಿಬೀಲ್ ಅನ್ನುವಂಥದ್ದು ಬೋಗಿಬೀಲ್ ಬ್ರಿಡ್ಜ್ ಅನ್ನುವಂಥದ್ದು ಇಂಡಿಯಾಸ್ ಲಾಂಗೆಸ್ಟ್ ರೈಲ್ ರೋಡ್ ಬ್ರಿಡ್ಜ್ ಆಗಿರುತ್ತೆ. ಅಕ್ರಾಸ್ ಬ್ರಹ್ಮಪುತ್ರ ಕಟ್ಟಿರುವಂಥ ಇಂಡಿಯಾಸ್ ಲಾಂಗೆಸ್ಟ್ ರೈಲ್ ರೋಡ್ ಬ್ರಿಡ್ಜ್ ಆಗಿರುತ್ತೆ. ಮತ್ತು ದೋಲಾ ಸಾದಿಯಾ ಬ್ರಿಡ್ಜ್, ಈ ಎಲ್ಲ ಬ್ರಿಡ್ಜ್ಗಳನ್ನು ಕಂಪ್ಲೀಟ್ ಮಾಡ್ತಿರುವಂಥದ್ದು BJP ಸರ್ಕಾರ. ಹಾಗಾಗಿ BJP ಇಲ್ಲಿ ಮುಖ್ಯವಾದಂಥ ಕಾರ್ಯಗಳನ್ನು ಡೆವಲಪ್ಮೆಂಟಲ್ ವರ್ಕ್ಸ್ಗಳನ್ನು ಮಾಡ್ತಾ ಇದೆ. ಆ ಕಾರಣ BJPಗೆ ವೋಟ್ ಮಾಡಿ BJPಯನ್ನು ಗೆಲ್ಲಿಸಬೇಕು ಅನ್ನುವಂಥದ್ದು BJP ಅವರ ಒಂದು ನಿಲುವಾಗಿದೆ. ಆದರೆ ಇಲ್ಲಿ ಇದುವರೆಗೂ ಕೂಡ ಕಾಂಗ್ರೆಸ್ ಗೆಲ್ಕೊಳ್ತಾ ಬರ್ತಾ ಇತ್ತು. ಈಗ ಈ ಬ್ರಿಡ್ಜಸ್ಗಳಿಂದ BJPಯ ಪರವಾಗಿ ವೋಟ್ಸ್ಗಳು ಬೀಳುತ್ತಾ ಅಥವಾ ಅಲ್ಲಿನ ಎಲೆಕ್ಟ್ರೋಲ್ ಪಾಲಿಟಿಕ್ಸ್ ಅನ್ನುವಂಥದ್ದು ಬದಲಾಗುತ್ತಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಮಗೆ ಈ ವಿಚಾರಗಳು ಅಷ್ಟಾಗಿ ಇಂಪಾರ್ಟೆಂಟ್ ಆಗಿಲ್ಲ ಅಂದರೂ ಈ ಬ್ರಿಡ್ಜಸ್ಗಳು ಮತ್ತು ಅವುಗಳ ಫ್ಯಾಕ್ಟ್ಸ್ಗಳು ನಮಗೆ ತಿಳಿದಿರಬೇಕಾಗುತ್ತೆ. ಬೋಗಿಬೀಲ್ ಬ್ರಿಡ್ಜ್ ಕೂಡ ಇಂಡಿಯಾಸ್ ಲಾಂಗೆಸ್ಟ್ ರೈಲ್ ರೋಡ್ ಬ್ರಿಡ್ಜ್ ಅಕ್ರಾಸ್ ಬ್ರಹ್ಮಪುತ್ರ ಆಗಿರುವಂಥದ್ದು ಮತ್ತು ಧುಬ್ರಿ ಪುಲ್ಬಾರಿ ಬ್ರಿಡ್ಜ್ ಅನ್ನುವಂಥದ್ದು ಬ್ರಹ್ಮಪುತ್ರ ಮೇಲೆ ಇರುವಂಥ ಅಸ್ಸಾಂನಲ್ಲಿರುವಂಥ 19.282 ಕಿಲೋಮೀಟರ್ಸ್ ಹೊಂದಿರತಕ್ಕಂಥ ಇಂಡಿಯಾಸ್ ಲಾಂಗೆಸ್ಟ್ ಬ್ರಿಡ್ಜ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಇವೆಲ್ಲವೂ ಕೂಡ ನಮಗೆ ಸ್ಪಷ್ಟತೆ ಇರಬೇಕು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ KPSCಯ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಇವು ಉಪಯೋಗ ಆಗುತ್ತೆ. ಮುಂದಿನ ಆರ್ಟಿಕಲ್ ಫಾರ್ಮ್ ಯೂನಿಯನ್ಸ್ ಪ್ರೊಟೆಸ್ಟ್ ಡೈರೆಕ್ಟ್ ಪೇಮೆಂಟ್ ಆರ್ಡರ್ ಇಶ್ಯೂಡ್ ಬೈ FCI ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅಂಡ್ ದ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದೇರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ FCI ಅನ್ನುವಂಥದ್ದು MSP ಮಿನಿಮಮ್ ಸಪೋರ್ಟ್ ಪ್ರೈಸ್ನಲ್ಲಿ ಫುಡ್ ಪ್ರೊಕ್ಯೂರ್ಮೆಂಟ್ ಅನ್ನು ಮಾಡುವಂಥದ್ದು ಮತ್ತು ಅವುಗಳ ಸ್ಟೋರೇಜ್ ಮಾಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ FCI ಯಾವಾಗ ಪ್ರಾರಂಭ ಆಯಿತು ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ FCIನ ಒಂದು ರೀಸೆಂಟ್ ಆರ್ಡರ್ ಏನು ಹೇಳುತ್ತೆ ಅಂತಂದರೆ ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ಒಂದು ನ್ಯೂ ಫ್ಲಾಶ್ ಪಾಯಿಂಟ್ ಅನ್ನು ಮಾಡ್ತಾ ಇದೆ ಆನ್ಗೋಯಿಂಗ್ ಫಾರ್ಮರ್ಸ್ ಪ್ರೊಟೆಸ್ಟ್ಗಳ ವಿಚಾರದಲ್ಲಿ. ವಿತ್ ಫಾರ್ಮ್ ಯೂನಿಯನ್ಸ್ ಅನ್ನುವಂಥದ್ದು ಸೆಂಟರ್ಗೆ ಒಂದು ವಾರ್ನಿಂಗ್ ಅನ್ನು ಕೂಡ ನೀಡ್ತಾ ಇದ್ದಾವೆ. ಸೆಂಟರ್ಸ್ ಇನ್ಸಿಸ್ಟೆನ್ಸ್ ಆನ್ ಡೈರೆಕ್ಟ್ ಪೇಮೆಂಟ್ ಅಂಡ್ ಟೆನೆನ್ಸಿ ಡಾಕ್ಯುಮೆಂಟೇಷನ್ ಅನ್ನುವಂಥದ್ದು ಕ್ರಾಪ್ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ಸನ್ನೇ ಡಿರೈಲ್ ಮಾಡುತ್ತೆ ಅಂತ ಹೇಳಿ. ಡೈರೆಕ್ಟ್ ಪೇಮೆಂಟನ್ನು ಮಾಡುವಂಥದ್ದು ಮತ್ತು ಟೆನೆನ್ಸಿ ಡಾಕ್ಯುಮೆಂಟೇಷನನ್ನು ಮಾಡುವಂಥದ್ದು ಕ್ರಾಪ್ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ಸನ್ನು ಡಿರೈಲ್ ಮಾಡುತ್ತೆ ಅಂತ ಹೇಳಿ ಫಾರ್ಮ್ ಯೂನಿಯನ್ಸ್ಗಳು ಅದರ ವಿರುದ್ಧವಾಗಿ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾವೆ. ಸೆಂಟರ್ ಅನ್ನುವಂಥದ್ದು ಟೆನೆನ್ಸಿ ಡಾಕ್ಯುಮೆಂಟೇಷನನ್ನು ಇನ್ಸಿಸ್ಟ್ ಮಾಡೋದ್ರಿಂದಾಗಿ ಕ್ರಾಪ್ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ಸನ್ನು ಡಿರೈಲ್ ಮಾಡಿದಾಗುತ್ತೆ. ಅದು ಬೇಡ ಅಂತ ಹೇಳಿ ಫಾರ್ಮ್ ಯೂನಿಯನ್ಸ್ಗಳು ಅದರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾವೆ. ಸಂಯುಕ್ತ ಕಿಸಾನ್ ಮೋರ್ಚಾ ಆಗಿರ್ಬೋದು, ಈ ರೀತಿಯ ಫಾರ್ಮ್ ಯೂನಿಯನ್ಸ್ಗಳು ಇದರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಿರ್ತಕ್ಕಂಥದ್ದು. ಈ ರೀತಿಯ ಒಂದು ಆರ್ಡರ್ ಇಂದಾಗಿ ಕ್ರಾಪ್ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ಸನ್ನು ಡಿರೈಲ್ ಮಾಡಿದಾಗುತ್ತೆ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಆಗಿದೆ.
ಇದನ್ನು ಮಾಡೋದ್ರಿಂದ ಈ ಒಂದು ಆ್ಯಕ್ಟ್ನಿಂದಾಗಿ ಆ್ಯಕ್ಟ್ ವಿಲ್ ಇನ್ಕ್ರೀಸ್ ಕಂಟ್ರೋಲ್ ಆಫ್ ದಿ ಪ್ರೈವೇಟ್ ಸೆಕ್ಟರ್, ಫುಡ್ ಗ್ರೈನ್ ಸ್ಟೋರೇಜ್ನ ವಿಚಾರದಲ್ಲಿ, ಕೋಲ್ಡ್ ಸ್ಟೋರೇಜ್ನ ವಿಚಾರದಲ್ಲಿ, ಫುಡ್ ಪ್ರೊಸೆಸಿಂಗ್ ಮತ್ತು ಮಾರ್ಕೆಟಿಂಗ್ನ ವಿಚಾರದಲ್ಲಿ ಪ್ರೈವೇಟ್ ಸೆಕ್ಟರ್ನ ಕಂಟ್ರೋಲನ್ನು ಹೆಚ್ಚು ಮಾಡಿದಾಗುತ್ತೆ. ಹಾಗಾಗಿ ಈ ರೀತಿಯ ಇದರಿಂದಾಗಿ ಕ್ರಾಪ್ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ಸನ್ನು ಡಿರೈಲ್ ಮಾಡಿದಾಗುತ್ತೆ. ಹಾಗಾಗಿ ಟೆನೆನ್ಸಿ ಡಾಕ್ಯುಮೆಂಟೇಷನ್ ಆಗಿರ್ಬೋದು ಮತ್ತು ಡೈರೆಕ್ಟ್ ಪೇಮೆಂಟ್ ವಿಚಾರ ಆಗಿರ್ಬೋದು, ಈ ವಿಚಾರದಲ್ಲಿ FCI ತಂದಿರತಕ್ಕಂಥ ಒಂದು ಆರ್ಡರ್ ಏನಿದೆ ಅದನ್ನು ಹಿಂಪಡಿಬೇಕು ಅನ್ನುವಂಥದ್ದು ಫಾರ್ಮ್ ಯೂನಿಯನ್ಸ್ಗಳ ಒಂದು ಪ್ರೊಟೆಸ್ಟ್ಗೆ ಕಾರಣ ಆಗಿದೆ. ಕಳೆದ ಒಂದಷ್ಟು ತಿಂಗಳುಗಳಿಂದ ಫಾರ್ಮ್ ಲಾಸ್ಗಳ ವಿರುದ್ಧವಾಗಿ ಫಾರ್ಮ್ ಯೂನಿಯನ್ಸ್ಗಳು ದೇಶಾದ್ಯಂತ ಪ್ರೊಟೆಸ್ಟ್ ಮಾಡ್ತಿರುವಂಥದ್ದನ್ನು ನಾವು ನೋಡ್ತಾನೆ ಇದ್ದೀವಿ. ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟಿಗೆ ತಿದ್ದುಪಡಿ ಮಾಡುವಂಥ ಒಂದು ಲಾ ತರ್ತಾ ಇರುವಂಥದ್ದಾಗಿರ್ಬೋದು ಅಥವಾ ಇನ್ನುಳಿದಂಥ 2 ಬಿಲ್ಸ್ಗಳೇ ಆಗಿರ್ಬೋದು, ಇವುಗಳ ವಿರುದ್ಧವಾಗಿ ದೇಶಾದ್ಯಂತ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಅದೇ ವಿಚಾರವಾಗಿ ಈಗ ಫಾರ್ಮ್ ಯೂನಿಯನ್ಸ್ಗಳು ಮತ್ತೆ ಹೇಳ್ತಾ ಇರುವಂಥದ್ದು, ಆನ್ಗೋಯಿಂಗ್ ಫಾರ್ಮರ್ಸ್ ಪ್ರೊಟೆಸ್ಟ್ನಲ್ಲಿ ಇದೊಂದು ನ್ಯೂ ಫ್ಲ್ಯಾಶ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದು ಸರಿಯಾದಂಥ ಒಂದು ಅಂಶ ಅಲ್ಲ ಅಂತ ಹೇಳಿ ಫಾರ್ಮ್ ಯೂನಿಯನ್ಸ್ಗಳು ಮತ್ತೆ ಇದರ ವಿರುದ್ಧವಾಗೂ ಕೂಡ ಹರಿಹಾಯ್ತಾ ಇರುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇದೆ. ಭಾರತದಲ್ಲಿ ಕೋವಿಡ್-19ನ ಸಂಖ್ಯೆ ಮತ್ತೆ ಈಗ ಹೆಚ್ಚಾಗ್ತಾ ಇದೆ. ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ ಹೆಚ್ಚಾಗ್ತಾ ಇದೆ. ಮೊನ್ನೆ ಒಂದೇ ದಿನದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕೇಸಸ್ಗಳನ್ನು ಕಂಡಿದ್ದಂಥದ್ದು. ಸೆಪ್ಟೆಂಬರ್ 16ರ ನಂತರದಲ್ಲಿ ಅತಿ ಹೆಚ್ಚು ಕೇಸಸ್ಗಳನ್ನು ಮೊನ್ನೆ ಒಂದೇ ದಿನದಲ್ಲಿ 1 ಲಕ್ಷದ ಗಡಿಯನ್ನು ದಾಟಿರ್ತಕ್ಕಂಥದ್ದು. ಈಗ ಅದರ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಕೇವಲ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅನ್ನುವಂಥ 2 ವ್ಯಾಕ್ಸಿನ್ಸ್ಗಳನ್ನು ಮಾತ್ರವೇ ಎಮರ್ಜೆನ್ಸಿ ಯೂಸೇಜ್ಗೆ ಅಂತ ಹೇಳಿ ಅಪ್ರೂವಲನ್ನು ನೀಡಲಾಗಿರ್ತಕ್ಕಂಥದ್ದು. ಆದರೆ ಈ 2 ವ್ಯಾಕ್ಸಿನ್ ಡೋಸೇಜಸ್ಗಳನ್ನು ನೀಡ್ತಾ ಹೋದರೆ ಈ ವ್ಯಾಕ್ಸಿನ್ಸ್ಗಳ ಸಂಖ್ಯೆ ಕಡಿಮೆ ಬೀಳ್ಬೋದು ಮತ್ತು ಇನ್ನುಳಿದಂಥ ವ್ಯಾಕ್ಸಿನ್ಸ್ಗಳ ಅವಶ್ಯಕತೆ ಕೂಡ ಭಾರತಕ್ಕಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಗ ಸ್ಪುಟ್ನಿಕ್ 5 ವ್ಯಾಕ್ಸಿನ್ಗೂ ಕೂಡ ಭಾರತದಲ್ಲಿ ಎಮರ್ಜೆನ್ಸಿ ಯೂಸೇಜ್ಗೆ ಪರ್ಮಿಷನ್ ನೀಡೋದಕ್ಕೆ ಭಾರತ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಪೆನಾಕೆ ಬಯೋಟೆಕ್ ಅನ್ನುವಂಥವರು 100 ಮಿಲಿಯನ್ ಡೋಸೇಜ್ ಆಫ್ ಸ್ಪುಟ್ನಿಕ್ 5 ವ್ಯಾಕ್ಸಿನನ್ನು ತಯಾರು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದರಲ್ಲಿ RDIF ಅನ್ನುವಂಥದ್ದು ಈಗ ಪ್ರೊಡಕ್ಷನ್ ಪ್ಯಾಕ್ಟ್ಸ್ಗಳನ್ನು 5 ಇಂಡಿಯನ್ ಫರ್ಮ್ಸ್ನೊಟ್ಟಿಗೆ ಕೂಡ ಮಾಡಿಕೊಂಡಿದೆ. ಇದೆಲ್ಲವನ್ನು ಈ ಆರ್ಟಿಕಲ್ ತಿಳಿಸ್ತಾ ಇದೆ. ಇಲ್ಲಿ ನಮಗೆ ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಅನ್ನುವಂಥದ್ದು ರಷ್ಯಾದ ಒಂದು ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಆಗಿದೆ. ಇದನ್ನು ಪೆನಾಕೆ ಬಯೋಟೆಕ್ ಅವರು 100 ಮಿಲಿಯನ್ ಡೋಸೇಜಸ್ ಆಫ್ ಈ ಒಂದು ವ್ಯಾಕ್ಸಿನನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಭಾರತದ ವ್ಯಾಕ್ಸಿನೇಷನ್ ಪ್ರೋಸೆಸ್ಸಿಗೆ ಉಪಯೋಗ ಆಗುತ್ತೆ. ಈ ಅಂಶಗಳು ನಮಗೆ ತಿಳಿದಿರಲಿ. ಮುಂದಿನ ಆರ್ಟಿಕಲ್, ಇಂಡಿಯಾ ಡಿಲೇಡ್ ಸೆಕೆಂಡ್ ವೇವ್ ಕ್ಯಾನ್ ಕಂಟೈನ್ ಎಕನಾಮಿಕ್ ಇಂಪ್ಯಾಕ್ಟ್ ಅನ್ನುವಂಥದ್ದು. ಕೋವಿಡ್-19 ಪ್ಯಾಂಡಮಿಕ್ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಈಗ ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ ಮತ್ತೆ ಕಾಣಿಸ್ಕೊಳ್ತಾ ಇದೆ. ಕೇಸಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಭಾರತದ ಫಿನಾನ್ಸ್ ಮಿನಿಸ್ಟ್ರಿ ಏನು ಹೇಳ್ತಾ ಇದೆ ಅಂತ ಅಂದರೆ, ಭಾರತದಲ್ಲಿ ಟೆಸ್ಟಿಂಗಿಗೆ ಹೆಚ್ಚು ಸ್ಟ್ರೆಸ್ಸನ್ನು ಕೊಟ್ವಿ, ಎಫೆಕ್ಟಿವ್ ಐಸೋಲೇಷನನ್ನು ಮಾಡಿದ್ವಿ, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಕೂಡ ಎಫೆಕ್ಟಿವ್ ಆಗಿದೆ. ಈ ಎಲ್ಲ ಕಾರಣದಿಂದ ಭಾರತಕ್ಕೆ ಬಂದಂಥ ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ ಅನ್ನುವಂಥದ್ದು ಡಿಲೇ ಆಗಿದೆ, ಅಂದರೆ ತಡವಾಗಿ ಬರ್ತಾ ಇದೆ ಈ ಸೆಕೆಂಡ್ ವೇವ್ ಅನ್ನುವಂಥದ್ದು. ಈ ಕಾರಣದಿಂದಾಗಿ ಎಕನಾಮಿಕ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಏನು ಭಾರತದ ಮೇಲೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಬೇಕಾಗಿತ್ತು ಅದು ಕಡಿಮೆ ಆಗಿದೆ, ಅಥವಾ ಆ ಒಂದು ಎಕನಾಮಿಕ್ ಇಂಪ್ಯಾಕ್ಟ್ ನೆಗೆಟಿವ್ ಆಗಬೇಕಾಗಿದ್ದಂಥದ್ದು ಸೆಕೆಂಡ್ ವೇವ್ನಿಂದ ಆಗುವಂಥ ನೆಗೆಟಿವ್ ಎಕನಾಮಿಕ್ ಇಂಪ್ಯಾಕ್ಟನ್ನು ಕಂಟೈನ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಯಾಕೆಂದರೆ ನಾವು ಡಿಲೇ ಮಾಡಿದ್ವಿ ಈ ಸೆಕೆಂಡ್ ವೇವ್ನ ಥ್ರೂ ಅವರ್ ಆಲ್ ದೀಸ್ ಎಫರ್ಟ್ಸ್ ಅಂತ ಹೇಳಿ ಫಿನಾನ್ಸ್ ಮಿನಿಸ್ಟ್ರಿ ತಿಳಿಸ್ತಾ ಇದೆ. ಒಟ್ಟಾರೆ ಭಾರತ ಸರ್ಕಾರದ ನಿಲುವೇನು ಅಂದಾಗ, ಟೆಸ್ಟಿಂಗನ್ನು ಮಾಡೋದ್ರಲ್ಲಿ, ಎಫೆಕ್ಟಿವ್ ಐಸೋಲೇಷನ್ ಮಾಡೋದ್ರಲ್ಲಿ, ಕಾಂಟ್ಯಾಕ್ಟ್ ಟ್ರೇಸಿಂಗನ್ನು ಮಾಡೋದ್ರಲ್ಲಿ ಭಾರತ ಯಶಸ್ವಿಯಾಗಿದೆ. ಈ ಕಾರಣದಿಂದ ಭಾರತಕ್ಕೆ ಬರುವಂಥ ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ ಡಿಲೇ ಆಗಿದೆ. ಇದರಿಂದಾಗಿ ಭಾರತದ ಎಕಾನಮಿ ಮೇಲೆ ಆಗಬಹುದಾದಂಥ ನೆಗೆಟಿವ್ ಇಂಪ್ಯಾಕ್ಟನ್ನು ನಾವು ತಡೆದ ಹಾಗೆ ಆಗಿದೆ ಅಂತ ಹೇಳಿ ಇವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಭಾರತ 5 ಫೋಲ್ಡ್ ಸ್ಟ್ರಾಟಜಿಯನ್ನು ಫಾಲೋ ಮಾಡಿದೆ ಅಂತ ಹೇಳಿ ಹೇಳಲಾಗ್ತದೆ. ಆ 5 ಫೋಲ್ಡ್ ಸ್ಟ್ರಾಟಜಿ ಏನು ಅಂತಂದರೆ, ಎಕ್ಸ್ಪೊನೆನ್ಷಿಯಲಿ ಟೆಸ್ಟಿಂಗನ್ನು ಇನ್ಕ್ರೀಸ್ ಮಾಡ್ತಾ ಇರುವಂಥದ್ದು, ಎಫೆಕ್ಟಿವ್ ಐಸೋಲೇಷನನ್ನು ಮಾಡ್ತಿರುವಂಥದ್ದು, ಕಾಂಟ್ಯಾಕ್ಟ್ ಟ್ರೇಸಿಂಗನ್ನು ಹೆಚ್ಚಿನದಾಗಿ ಮಾಡ್ತಿರುವಂಥದ್ದು, ರೀಇನ್ವಿಗರೇಷನ್ ಆಫ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಹೆಲ್ತ್ ಕೇರ್ ರಿಸೋರ್ಸಸ್ ಇದನ್ನು ಮಾಡ್ತಾ ಇದ್ದಾರೆ, ಮತ್ತು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರನ್ನು ಹೆಚ್ಚಿನದಾಗಿ ಜನಗಳಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂಥ ಎಲ್ಲ ಒಂದು ಅಂಶಗಳನ್ನು ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಮತ್ತೆ ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ ಬಂದರೂ ಕೂಡ ಇದರಿಂದ ಆಗುವಂಥ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ನಮ್ಮ ಎಕಾನಮಿ ಮೇಲೆ ಕಡಿಮೆ ಆಗ್ತಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಆತ್ಮನಿರ್ಭರ್ ಭಾರತ್ ಮಿಷನ್ಗೆ ಕೂಡ ಹೆಚ್ಚಿನ ಒಂದು ಒತ್ತನ್ನು ನಾವು ನೀಡಿರ್ತಕ್ಕಂಥದ್ದು. ನಮ್ಮ ಎಕಾನಮಿ ಅನ್ನುವಂಥದ್ದು ಸ್ಟ್ರಾಂಗ್ ರಿವೈವಲ್ನ ಕಾಣೋದಕ್ಕೆ, ಇನ್ವೆಸ್ಟ್ಮೆಂಟ್ ಗ್ರೋತ್ ಅನ್ನುವಂಥದ್ದು ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ನ ಬೆಳವಣಿಗೆ ಮಾಡೋದಕ್ಕೆ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು ಹೆಚ್ಚಾಗಲಿ ಅಂತ ಹೇಳಿ ಯೂನಿಯನ್ ಬಜೆಟ್ನಲ್ಲಿ ಈ ಎಲ್ಲ ಅಂಶಕ್ಕೂ ಕೂಡ ಗಮನವನ್ನು ಹರಿಸಿದ್ದೇವೆ. ಈ ಎಲ್ಲದರಿಂದಾಗಿ ಭಾರತದಲ್ಲಿ ಎಕನಾಮಿಕ್ ಇಂಪ್ಯಾಕ್ಟ್, ನೆಗೆಟಿವ್ ಎಕನಾಮಿಕ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಕಡಿಮೆ ಆಗ್ತಿದೆ ಅಥವಾ ಕಂಟೈನ್ ಆಗ್ತಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್, ರೈಲ್ವೇಸ್ ಕಂಪ್ಲೀಟ್ಸ್ ಆರ್ಚ್ ಕ್ಲೋಸರ್ ಆಫ್ ಚೀನಾ ಬ್ರಿಡ್ಜ್. ಇಲ್ಲೂ ಕೂಡ ನಮಗೆ ಪ್ರಿಲಿಮ್ಸಿಗೆ ಇಂಪಾರ್ಟೆಂಟ್ ಆಗುವಂಥ ಒಂದು ಫ್ಯಾಕ್ಟನ್ನು ನಾವು ತಗೊಳ್ಬೋದಾಗುತ್ತೆ. ಚೀನಾಬ್ ನದಿಯ ಮೇಲೆ ಒಂದು ಬ್ರಿಡ್ಜನ್ನು ಕಟ್ಟಲಾಗಿರ್ತಕ್ಕಂಥದ್ದು. ಈ ಬ್ರಿಡ್ಜ್ ಅನ್ನುವಂಥದ್ದು 1315 ಮೀಟರ್ನಷ್ಟು
ಉದ್ದದ ಒಂದು ಬ್ರಿಡ್ಜ್ ಆಗಿರ್ತಕ್ಕಂಥದ್ದು. ಜೊತೆಗಿದು 359 ಮೀಟರ್ನಷ್ಟು ಅಬೌವ್ ದ ರಿವರ್ ಬೆಡ್ ಲೆವೆಲ್ ಇದೆ. ಪ್ಯಾರಿಸ್ನಲ್ಲಿರ್ತಕ್ಕಂಥ ಐಫೆಲ್ ಟವರ್ಗೆ ಹೋಲಿಕೆ ಮಾಡಿದಾಗ ಅದಕ್ಕಿಂತಲೂ 35 ಮೀಟರ್ಸ್ನಷ್ಟು ಹೈಟ್ನಲ್ಲಿ ಇರುವಂಥ ಒಂದು ಬ್ರಿಡ್ಜ್ ಅಂತಲೇ ಕರೆಸ್ಕೊಳ್ಳುತ್ತೆ. ಈ ಎಲ್ಲ ಕಾರಣದಿಂದ ಇದು ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಅಂತ ಕೂಡ ಗುರುತಿಸ್ಕೊಳ್ಳುತ್ತೆ. ಈ ಫ್ಯಾಕ್ಟ್ ನಮಗೆ ಪ್ರಿಲಿಮ್ಸ್ಗಾಗಿರ್ಬೋದು, KPSಗೆ ಇನ್ಯಾವುದೇ ಪರೀಕ್ಷೆಗಳಿಗಾಗಿರ್ಬೋದು ಉಪಯೋಗ ಆಗುತ್ತೆ. ಇಲ್ಲಿ ನಮ್ಗೆ ಗೊತ್ತಾಗಬೇಕಾಗಿರುವಂಥದ್ದು 359 ಮೀಟರ್ನಷ್ಟು ರಿವರ್ ಬೆಡ್ನಿಂದ ಹೈಯೆಸ್ಟ್ ಹೈಟ್ನಲ್ಲಿ ಈ ಒಂದು ರೈಲ್ವೆ ಬ್ರಿಡ್ಜ್ ಇದೆ. ಈ ಚಿನಾಬ್ ಬ್ರಿಡ್ಜ್ ಅನ್ನುವಂಥದ್ದು ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ ಅನ್ನುವಂಥದ್ದು. ಇದರಲ್ಲಿ ಈ ರೀತಿಯ ಆರ್ಚ್ ಶೇಪ್ಡ್ ಸ್ಟೀಲ್ ಬ್ರಿಡ್ಜ್ಗಳನ್ನು ಕಂಪ್ಲೀಟ್ ಮಾಡಬೇಕಾದಂಥ ಒಂದು ಕಾರ್ಯ ಬಾಕಿ ಇತ್ತು. ಅದು ಈಗ ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸ್ತಾ ಇದೆ. ಈ ರೀತಿಯ ಒಂದು ಕಾರ್ಯವನ್ನು ಕಂಪ್ಲೀಟ್ ಮಾಡಿದಂಥದ್ದು ಒನ್ ಆಫ್ ದಿ ಇಂಜಿನಿಯರಿಂಗ್ ಮಾರ್ವೆಲ್ ಅಂತಲೇ ಕರಿತಾ ಇದ್ದಾರೆ. ಯಾಕೆಂದರೆ ಸಿವಿಲ್ ಇಂಜಿನಿಯರಿಂಗಿಗೆ ಇದ್ದಂಥ ಒಂದು ಚಾಲೆಂಜ್ ಕೂಡ ಆಗಿತ್ತು. ಇದು ಭಾರತ ಫೇಸ್ ಮಾಡಿರ್ತಕ್ಕಂಥ ಎನಿ ಪ್ರಾಜೆಕ್ಟ್ಸ್ಗಳಲ್ಲಿ ಏನು ಸಿವಿಲ್ ಇಂಜಿನಿಯರಿಂಗ್ ಚಾಲೆಂಜಸ್ಗಳನ್ನು ಇದುವರೆಗೂ ಭಾರತ ಫೇಸ್ ಮಾಡಿದೆ, ಅದರಲ್ಲಿ ಇದು ಕೂಡ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಅಂತಲೇ ಕರಿಬಹುದು ಅಂತ ಹೇಳಿ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ ಚಿನಾಬ್ ಬ್ರಿಡ್ಜ್ ಈಸ್ ಪಾರ್ಟ್ ಆಫ್ ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲ್ ಲಿಂಕ್ ಪ್ರಾಜೆಕ್ಟ್, USBRL ಅಂತ ಹೇಳಿ. ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲ್ ಲಿಂಕ್ ಪ್ರಾಜೆಕ್ಟ್ ಏನಿದೆ ಇದರ ಒಂದು ಭಾಗವಾಗಿ ಈ ಚಿನಾಬ್ ಬ್ರಿಡ್ಜ್ ಅನ್ನುವಂಥದ್ದು ಇದ್ದಂಥದ್ದು. ಈಗ ಈ ಬ್ರಿಡ್ಜ್ ಕಂಪ್ಲೀಟ್ ಆಗಿದ್ರಿಂದ ಈ ಒಟ್ಟಾರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದಕ್ಕೆ ಕೂಡ ಇದು ಉಪಯೋಗ ಆದಂತಾಗಿದೆ. ಈ ಸ್ಟೀಲ್ ಆರ್ಚ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿದ್ರಿಂದ ಕನ್ಸ್ಟ್ರಕ್ಷನ್ನಲ್ಲಿ ಇದೊಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಅಂತೆ ಗುರುತಿಸ್ಕೊಳ್ಳುತ್ತೆ. ಇದು ಒಟ್ಟಾರೆ 359 ಮೀಟರ್ ಹೈಯೆಸ್ಟ್ ಇದೆ. ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಅಂತ ಹೇಳಿ ಗುರುತಿಸ್ಕೊಂಡಿದೆ. ಐಫೆಲ್ ಟವರ್ಗಿಂತಲೂ ಕೂಡ 35 ಮೀಟರ್ ಎತ್ತರದಲ್ಲಿರ್ತಕ್ಕಂಥದ್ದು. ಈ ಒಂದು ಕಂಪ್ಲೀಷನ್ ಆಫ್ ದಿ ವರ್ಕ್ ಅನ್ನುವಂಥದ್ದು ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಗಿತ್ತು. ಇದನ್ನ ಕಂಪ್ಲೀಟ್ ಮಾಡಿದಂಥದ್ದು ಒಂದು ರೀತಿಯ ಸಕ್ಸಸ್ ಸಿಕ್ಕಂತಾಗಿದೆ ರೈಲ್ವೇಸ್ಗೆ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಒಂದು ಎಡಿಟೋರಿಯಲ್ ಅನ್ನು ಡಿಸ್ಕಸ್ ಮಾಡೋಣ. ಪರ್ಸಿಸ್ಟೆಂಟ್ ಮೈಂಡ್ಲೆಸ್ನೆಸ್ ಅನ್ನೋದಾಗಿದೆ. ಇಲ್ಲಿ ಛತ್ತೀಸ್ಗಢಿನ ಸುಕ್ಮಾ ಡಿಸ್ಟ್ರಿಕ್ಟ್ನಲ್ಲಿ ನಡೆದಂಥ ಒಂದು ಪ್ಯಾರಾಮಿಲಿಟರಿ ಪರ್ಸನಲ್ಸ್ಗಳ ಒಂದು ಆಪರೇಷನ್ ಏನಿತ್ತು ಅದರ ಬಗ್ಗೆ ಡಿಸ್ಕಸ್ ಮಾಡಲಾಗ್ತಾ ಇದೆ. 20ಕ್ಕೂ ಹೆಚ್ಚಿನ ಸಂಖ್ಯೆಯ ಪ್ಯಾರಾಮಿಲಿಟರಿ ಪರ್ಸನಲ್ಸ್ಗಳ ಡೆತ್ ಅನ್ನುವಂಥದ್ದು ಇಲ್ಲಿ ಆಗಿರ್ತಕ್ಕಂಥದ್ದು. ಮಾವೋಯಿಸ್ಟ್ಗಳೊಟ್ಟಿಗಿನ ಒಂದು ಎನ್ಕೌಂಟರ್ನಲ್ಲಿ 20 ಪ್ಯಾರಾಮಿಲಿಟರಿ ಪರ್ಸನಲ್ಸ್ಗಳು ಕೂಡ ಸಾವಿಗೀಡಾಗಿರ್ತಕ್ಕಂಥದ್ದು. ಈ ಒಂದು ಅಟ್ಯಾಕ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಅಂದರೆ ವೀಕೆಂಡ್ ಮಾವೋಯಿಸ್ಟ್ ಕೂಡ ಸ್ಟ್ರಾಂಗ್ ಮಿಲಿಟರಿ ಥ್ರೆಟ್ ಆಗಿ ಉಳ್ಕೊಂಡಿದ್ದಾರೆ ಇವತ್ತು ಕೂಡ ಭಾರತಕ್ಕೆ ಅಂತ ಹೇಳಿ ತೋರಿಸ್ತಾ ಇದೆ. ಭಾರತ ಅಂತ ಬಂದಾಗ ನಮ್ಮ ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಎಷ್ಟು ಇಂಪಾರ್ಟೆಂಟೋ ನಮಗೆ, ಭಾರತ ಬೇರೆ ದೇಶಗಳೊಟ್ಟಿಗೆ ನಾವು ಗಡಿಯಲ್ಲಿ ಮಾಡುವಂಥ ಒಂದು ಸೆಕ್ಯೂರಿಟಿ ಇಶ್ಯೂಸ್ಗಳಾಗಿರ್ಬೋದು ಅಥವಾ ಕನ್ಸರ್ನ್ಸ್ಗಳು ನಮ್ಗೆ ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತಲೂ ಹೆಚ್ಚಿನ ಇಂಪಾರ್ಟೆಂಟ್ ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಕೂಡ ಆಗಿರುತ್ತೆ. ಭಾರತದ ಒಳಗಡೆಯೇ ಭಾರತದ ವಿರುದ್ಧವಾಗಿ ನಡ್ಕೊಳ್ಳುವಂಥ ಈ ರೀತಿ ಆಂಟಿ ಇಂಡಿಯನ್ ಸೆಂಟಿಮೆಂಟ್ಸ್ಗಳನ್ನು ಹೊಂದಿರತಕ್ಕಂಥ ಈ ರೀತಿಯ ಒಂದು ಮಾವೋಯಿಸ್ಟ್ ಗ್ರೂಪ್ಗಳಾಗಿರ್ಬೋದು ಇವು ಕೂಡ ಭಾರತಕ್ಕೆ ಒಂದು ಸೆಕ್ಯೂರಿಟಿ ಥ್ರೆಟ್ ಆಗಿ ಕಾಡುವಂಥದ್ದು. ಇಲ್ಲಿ ವೀಕೆಂಡ್ ಆಗಿರ್ತಕ್ಕಂಥ ಮಾವೋಯಿಸ್ಟ್ ಕೂಡ ಇವತ್ತು ಸ್ಟ್ರಾಂಗ್ ಮಿಲಿಟರಿ ಥ್ರೆಟ್ ಆಗಿ ಉಳ್ಕೊಂಡಿದೆ ಅನ್ನುವಂಥದ್ದನ್ನ ಈ ಟ್ಯಾರಮ್ನ ಅಟ್ಯಾಕ್ ತಿಳಿಸ್ತಾ ಇದೆ. ಮಾವೋಯಿಸ್ಟ್ ಇನ್ಸರೆಕ್ಷನ್ ಅನ್ನುವಂಥದ್ದು ನಕ್ಸಲೈಟ್ ಮೂವ್ಮೆಂಟ್ನಿಂದ 1970ರಲ್ಲಿ ಪ್ರಾರಂಭ ಆದಂಥದ್ದು, 70ರ ದಶಕದಲ್ಲಿ ಪ್ರಾರಂಭ ಆದಂಥದ್ದು. 2004ರವರೆಗೂ ಕೂಡ ಇದು ಇಂಟೆನ್ಸಿಫೈ ಆಗಿದ್ದನ್ನು ಕಾಣಬಹುದಾಗುತ್ತೆ. ಇಲ್ಲಿ 2 ಪ್ರಾಮಿನೆಂಟ್ ಇನ್ಸರ್ಜೆಂಟ್ ಗ್ರೂಪ್ಗಳ ಮರ್ಜರ್ ಕೂಡ ಆಗುತ್ತೆ. ಗೆರಿಲ್ಲಾ ಡ್ರಿವನ್ ಮಿಲಿಟೆಂಟ್ ಮೂವ್ಮೆಂಟ್ ಆಗಿರ್ಬೋದು, 2 ಸ್ಟ್ರಾಂಗ್ ಗ್ರೂಪ್ಗಳ ಪ್ರಾಮಿನೆಂಟ್ ಇನ್ಸರ್ಜೆಂಟ್ ಗ್ರೂಪ್ಸ್ಗಳ ಮರ್ಜರ್ನಿಂದಾಗಿ ಇನ್ನೂ ಹೆಚ್ಚಿನ ಒಂದು ಸ್ಟ್ರಾಂಗ್ ಒಂದು ಫೋರ್ಸನ್ನು ಅವರು ಪಡ್ಕೊಂಡಂತಾಯಿತು. 1970ರ ದಶಕದಿಂದ 2004ರವರೆಗೂ ಈ ಮಾವೋಯಿಸ್ಟ್ ಇನ್ಸರೆಕ್ಷನ್ ಅನ್ನುವಂಥದ್ದು, ನಕ್ಸಲೈಟ್ ಮೂವ್ಮೆಂಟ್ ಅನ್ನುವಂಥದ್ದು ಇದೆರಡು ಕೂಡ ಜೊತೆಗೂಡಿ ಇನ್ನಷ್ಟು ಹೆಚ್ಚಾಗಿದ್ದನ್ನು ಕಾಣಬಹುದಾಗುತ್ತೆ. ಇದನ್ನು ತಡಿಬೇಕು ಅಂತ ಹೇಳಿ ಸಾಕಷ್ಟು ಅವರೊಟ್ಟಿಗೆ ಪೀಸ್ ಟಾಕ್ಸ್ ಅನ್ನು ಮಾಡೋದಕ್ಕೆ ಅಥವಾ ಅವರ ಒಂದು ಏನು ಡಿಮ್ಯಾಂಡ್ಸ್ ಇದೆ ಅದನ್ನು ಅಡ್ರೆಸ್ ಮಾಡೋದಕ್ಕೆ ಸರ್ಕಾರ ಮತ್ತು ಅವರ ನಡುವೆ ಮಾತುಕತೆಗಳು ನಡೆದೇ ಇದೆ. ಆದರೂ ಕೂಡ ಅವರ ಒಂದು ಡಿಮ್ಯಾಂಡ್ಸ್ಗಳನ್ನು ಅಡ್ರೆಸ್ ಮಾಡೋದಕ್ಕಾಗಿಲ್ಲ ಅಂತ ಹೇಳಿ ಇನ್ನಾದರೂ ಕೂಡ ಇವೆಲ್ಲವೂ ಕೂಡ ನಡೀತಾ ಇದೆ. ಇತ್ತೀಚೆಗಷ್ಟೇ ಈ ಟ್ಯಾರಮ್ ಅಟ್ಯಾಕ್ ಆಗಿರ್ತಕ್ಕಂಥದ್ದು ರೀಸೆಂಟಾಗಿ ಒಂದು ಸಿವಿಲ್ ಸೊಸೈಟಿ ಆಕ್ಟಿವಿಸ್ಟ್ಗಳು ಒಂದು ಪೀಸ್ ಮಾರ್ಚನ್ನು ಕೂಡ ನಡೆಸಿದ್ರು. ಒಂದು ಡೈಲಾಗನ್ನು ಮಾವೋಯಿಸ್ಟ್ ಮತ್ತು ಛತ್ತೀಸ್ಗಢ ಸರ್ಕಾರದ ನಡುವೆ ಮಾಡಬೇಕು ಅಂತ ಹೇಳಿ ಇದರ ಮುಖಾಂತರವಾಗಿ ಆ ಪೀಸ್ ಮಾರ್ಚ್ನ ಮುಖಾಂತರವಾಗಿ ಅರ್ಜ್ ಮಾಡಿದ್ರು. ಆ ಒಂದು ಮಾರ್ಚ್ ನಡೆದಿದ್ದು ಕೂಡ ಈ ರೀತಿ ಸಿವಿಲ್ ಸೊಸೈಟಿ ಆಕ್ಟಿವಿಸ್ಟ್ಗಳು ಏನನ್ನು ಕೇಳ್ಕೊಳ್ತಾ ಇದ್ದಾರೆ, ಪೀಸ್ಫುಲ್ಲಾಗಿ ಎಂಡ್ ಮಾಡುವಂಥ ಒಂದು ಡೈಲಾಗ್ ನಡೀಲಿ ಅಂತ ಹೇಳಿ ಈ ರೀತಿಯ ಒಂದು ಮಾರ್ಚ್ಗಳಿಗೆ ಅಥವಾ ಈ ರೀತಿಯ ಅವರ ಒಂದು ಅಭಿಪ್ರಾಯಗಳಿಗೆ ಕೂಡ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಿ ಪೀಸ್ಫುಲ್ಲಾಗಿ ಇಂಥ ಒಂದು ಕಾನ್ಫ್ಲಿಕ್ಟ್ಸ್ಗಳನ್ನು ನಾವು ಎಂಡ್ ಮಾಡ್ಕೊಳ್ಳೋದಕ್ಕೆ, ಲಾಂಗ್ ಲಾಸ್ಟಿಂಗ್ ಸೊಲ್ಯೂಷನ್ಸ್ಗಳನ್ನು ನೀಡೋದಕ್ಕೆ ನಾವು ಇಂಪಾರ್ಟೆನ್ಸನ್ನು ಕೊಡಬೇಕು. ಸಿವಿಲ್ ಸೊಸೈಟಿ ಪ್ಲೀಸ್ಗಳನ್ನು ನಾವು ಇಗ್ನೋರ್ ಮಾಡಬಾರ್ದು ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಈ ಮೂಲಕ ಇಂಥ ಕಾನ್ಫ್ಲಿಕ್ಟ್ಸ್ಗಳಿಗೆ ಒಂದು ಎಂಡನ್ನು ಕಾಣುವಂತೆ ಮಾಡಬೇಕು, ಲಾಂಗ್ ಲಾಸ್ಟಿಂಗ್ ಸೊಲ್ಯೂಷನ್ ಅನ್ನುವಂಥದ್ದು ದೊರಕಬೇಕು. ಇಲ್ಲ ಅಂತಂದರೆ ಇದಕ್ಕೆ ಕೇವಲ ಮಿಲಿಟರಿ ರೆಸ್ಪಾನ್ಸ್, ಮಿಲಿಟರಿ ರೆಸೊಲ್ಯೂಷನ್ ಅನ್ನುವಂಥದ್ದು ಸರಿ ಹೋಗಲ್ಲ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಈ ಒಂದು ಮಾವೋಯಿಸ್ಟ್ಗಳ ಅಟ್ಯಾಕ್ ಅನ್ನುವಂಥದ್ದು 2000 ಇಸ್ವಿಯಿಂದ ಈಚೆಗೆ 10,000ಕ್ಕೂ ಹೆಚ್ಚು ಜೀವಗಳನ್ನೇ ಬಲಿ ತಗೊಂಡಿದೆ. ಈ ರೀತಿ ಮುಂದೆ ನಡೀತಾ ಹೋದರೆ ಇನ್ನಷ್ಟು ಹೆಚ್ಚಿನದಾಗಿ ಇಂಟರ್ನಲ್ ಒಂದು ಸೆಕ್ಯೂರಿಟಿಯೇ ನಮ್ಮ ಭಾರತದ ಕನ್ಸರ್ನ್ ಆಗಬೇಕಾಗತ್ತೆ. ಹಾಗಾಗಿ ಈ ರೀತಿಯ ಸಿವಿಲ್ ಸೊಸೈಟಿಯ ಪ್ಲೀಸ್ಗಳು ಏನು ಬರುತ್ತೆ, ಈ ಪ್ಲೀಗಳನ್ನು ನಾವು ಇಗ್ನೋರ್ ಮಾಡದೆ ಲಾಂಗ್ ಲಾಸ್ಟಿಂಗ್ ಸೊಲ್ಯೂಷನ್ಸ್ಗಳನ್ನು ತರಬೇಕು. ಈ ರೀತಿಯ ಕಾನ್ಫ್ಲಿಕ್ಟ್ಸ್ಗಳನ್ನು ನಾವು ಎಂಡ್ ಮಾಡಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ.
ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.